ನಾನು ಹೆಂಗೆ ಕಾಣ್ತಾ ಇದ್ದೀನಿ. ಇನ್ನು 5 ದಿನದಲ್ಲಿ ಇನ್ನೆಷ್ಟು ಕೆಡ್ದಾಕ ಆಗ್ತೀನಿ ಅಂತ ಗೊತ್ತಾಗ್ತಿಲ್ಲ. ಕಾಲೇ ಸಿಗ್ತಿಲ್ಲ, ಅಷ್ಟು ಡೀಪ್ ಇದೆ ಮಧ್ಯೆ ಕರ್ಕೊಂಡೋಗಿದ್ದು. ಸೊ ಬಯೋಲುಮಿನಸ್ ನೋಡಕ್ ಹೋಗ್ತಾ ಇದೀವಿ. ಐ ಆಮ್ ಸೋ ಎಕ್ಸೈಟೆಡ್. ಫುಲ್ ಬೀಳಿಸಿ ಏನೋ ರ್ಯಾಷಸ್ ಎಲ್ಲ ಆಗಿದೆ. ನನ್ನ ಕಲರ್ 1 ಟೋನ್ ಜಾಸ್ತಿ ಆಗಿದೆ. ಅಂದ್ರೆ ಅಲ್ಲಿ ಹೆಂಗೆ ಬರುತ್ತೆ ಗೊತ್ತಾ ಅಲೆಗಳು, ಪಟ್ 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 ಅಂತ ಹೊಡೆಯುತ್ತೆ. ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಆ್ಯಂಡ್ ಫುಲ್ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಹಾಗೆ ಸ್ವಲ್ಪ ಭಯ ಇದೆ, ಅಂದರೆ ಹೇಗೆ ಬರ್ತಾರೆ ಕೋಚು, ನನಗೆ ಹೇಗೆ ಹೇಳ್ಕೊಡ್ತಾರೆ, ನಾನು ಕಳಿತೀನ ಅಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಭಯ ಆಗ್ತಾಯಿದೆ. ಅದ್ರ ಬಿಟ್ಟರೆ ಎಲ್ಲ ಫೈನ್, ಫಿಟ್ ಆ್ಯಂಡ್ ಫೈನ್. ಸೊ ಇವಾಗ ಎಷ್ಟು ಗಂಟೆ? ಆಲ್ಮೋಸ್ಟ್ 6:30 ಆಗಿದೆ. ಇನ್ನೇನು ಒಂದು 5 ನಿಮಿಷದಲ್ಲಿ ಹೊರಡ್ತೀನಿ. ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಪ್ರತಿದಿನವೂ ಯೋಗ ಮಾಡಾದ್ಮೇಲೆ ನಾನು ಸ್ವಲ್ಪ ಏನಾದರೂ ತಿಂತಾಯಿದ್ದೆ. ಇವಾಗ ಸ್ಟ್ರೆಂತ್ ಬೇಕಲ್ವಾ, ಆಮೇಲೆ ಮೂಡು ಫ್ರೆಶ್ ಆಗಿರಬೇಕು, ಅದಕ್ಕೋಸ್ಕರ ಕಾಫಿ ಕುಡ್ಕೊಂಡು ಹೋಗಿ ಹೊರಡ್ತೀವಿ. ಆ್ಯಂಡ್ ಅಷ್ಟೇ ಅಪ್ಡೇಟ್ಸು. ಮುಂದಕ್ಕೆ ಏನೇನಾಗುತ್ತೆ ಅಂತ ನಂಗೆ ದೇವರಾಣೆಗೂ ಗೊತ್ತಿಲ್ಲ. ಆಗಾಗ ಅಪ್ಡೇಟ್ ಕೊಡ್ತೀನಿ ಆ್ಯಂಡ್ ವೀಡಿಯೋಸ್ ಎಲ್ಲ ವಾಚ್ ಮಾಡ್ತಾರೆ. ನಮ್ಮ ಸ್ಟೇಯಿಂದ ಅಲ್ಲಿಗೆ ಒಂದು 10 to 20 ಮಿನಿಟ್ಸ್ ಆಗುತ್ತೆ ವಾಕಬಲ್ ಡಿಸ್ಟೆನ್ಸ್. ಸೊ ಎಲ್ಲರೂ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಸಹ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ಐ ಆಮ್ ಸೋ ಎಕ್ಸೈಟೆಡ್. ಎಲ್ಲರೂ ಮಾತಾಡ್ತಾ ಇದ್ದಾರೆ. ನೆನ್ನೆ ರಾತ್ರಿ ಬಂದಾಗ ಐ ಆಮ್ ಸೋ ಹೆಂಗಿಲ್ಲಪ್ಪ ಇವ್ರ ಜೊತೆ ಎಲ್ಲ ಹೆಂಗೆ ಮಾತಾಡ್ಲಪ್ಪ ಅಂತ. ಬಟ್ ಹೋಗ್ತಾ ಹೋಗ್ತಾ ಗುಡ್. ಸ್ವಲ್ಪ ಟೈಟ್ ಜಾಸ್ತಿ ಇರುತ್ತಂತೆ. ಅವರಿಂದ ಸುಮ್ಮನೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಲ್ಲಿಂದ ಬೋಟಿಂದ ಇಲ್ಲಿಗೆ ಸ್ಟಾಪ್ ಇದೆ ಆ್ಯಂಡ್ ಇಲ್ಲಿಂದ ಬೀಚಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಷ್ಟೇ ನನಗೆ ಗೊತ್ತಿರೋದಷ್ಟೇ ಗೈಸ್. ನಾನು ಸತ್ತಿ ಕರಿತೀನ? ಎಸ್ ಆರ್ ನೋ? ಈ 5 ದಿನದಲ್ಲಿ ಇದನ್ನೇ ಹಿಡ್ಕೊಳಕ್ಕಾಗ್ತಾ ಇಲ್ಲ. ಮೇ ಬಿ ಇದು ಭಾರ ಇದೆ ಅನ್ಸುತ್ತೆ. ನೀ ಲೈಟ್ ವೇಟ್ ತಗೋಬೇಕಿತ್ತು. ಅವರೇ ಕೊಟ್ಟಿದ್ದು. ರೈಟ್ ಲೆಕ್ಕಲ್ಲಿ ಹೊಡೆದ್ರೆ ಅದು ನಿಮ್ಮ ಸ್ಟ್ರಾಂಗ್, ಲೆಫ್ಟ್ ಲೆಕ್ಕಲ್ಲಿ ಹೊಡೆದ್ರೆ ಲೆಫ್ಟ್ ಲೆಗ್ ಸ್ಟ್ರಾಂಗ್. ಕರೆಕ್ಟಾಗಿದೆಯಾ? ಏನೋ ಕಲ್ತಿದ್ದೀನೇನೋ ಇಷ್ಟೋ ತನಕ ಗೈಡ್ ಮಾಡಿದ್ರು. ಇವಾಗ ನನ್ನ ಸರದಿ. ಇವಾಗ ರೆಸ್ಟಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಮಧ್ಯಕ್ಕೆ ಹೋಗಿದ್ವಿ. ಫುಲ್ ಡೀಪ್ ಆಯ್ತಾ. ಫ್ಲೋಟಿಂಗ್ ಹೇಳ್ಕೊಟ್ಟು ಕಾಲೇ ಸಿಗ್ತಿಲ್ಲ, ಅಷ್ಟು ಡೀಪ್ ಇದೆ ಮಧ್ಯೆ ಕರ್ಕೊಂಡೋಗಿದ್ದು. ಕ್ರೇಜಿ. ಇನ್ನು ಏನೂ ಕಲ್ತಿಲ್ಲ, ಕಲಿಬೇಕು. ನಾವು ಮಜಾ ಬರ್ತಿದ್ದೆ. ಕಣ್ಣು ಎಲ್ಲ ಉರಿ ಹೆಂಗೆ ಅಲೆಗಳು ಬೀಳುತ್ತೆ ಗೊತ್ತಾ, ಉರಿಯುತ್ತೆ. ಬಿಡೋಕ್ಕೆ ಆಗ್ತಾ ಇಲ್ಲ. ನೀರು ಕುಡಿದ್ರೆ Day 1 successfully completed with surfing. ಲಾಸ್ಟ್ ಒಂದು ಸಖತ್ ವೇವ್ ಬಂದು ಸರಿಯಾಗಿ ದೊಡ್ಡದು. ಫುಲ್ ಟಾಸ್ ಹೋದೆ. ತಲೆನೋವ್ತಿದ್ಯಾ? ಇಲ್ಲ, ಸಿಕ್ಕಾಪಟ್ಟೆ ಹೇಳ್ತಿದ್ದ. ಫುಲ್ ಶೀತ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಇಡೀ ಬಾಡಿಗೆ ಇದಾಗಿದೆ. ಬಟ್ ಬ್ಯಾಲೆನ್ಸಿಂಗ್ ಬಂತಲ್ಲ? ಬ್ಯಾಲೆನ್ಸಿಂಗ್ ಬಂತು. ಇನ್ನು ಸೆಕೆಂಡನೇ ದಿನಕ್ಕೆ ಇನ್ನೂ ಕಲಿತೀನಿ. ಅಂದರೆ ನಾಳೆಗೆ ಏನಂದರೆ
ಜಡ್ಜ್ಮೆಂಟ್. ಸೊ ವೇವ್ ನಾನೇ ಓಕೆ ಈ ಥರ ಬರುತ್ತೆ ಅಂತ ಹೇಳಿ ನಾನೇ ಪ್ಯಾಕಿಂಗ್ ಮಾಡ್ಕೊಂಡು ಹೋಗೋದು. ಫುಲ್ ಫ್ಲ್ಯಾಟ್ ಆಗಿದ್ದೀನಿ. ಇವಾಗ ಹೋಗಿ ಚೆನ್ನಾಗಿ ತಿಂಡಿ ತಿಂದು ಫ್ಲ್ಯಾಟ್ ಅಂದರೆ ಮಲ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ಎದ್ದೇಳೋದು. ಒಳ್ಳೆ ಹುಚ್ಚಿ ಥರ ಕಾಣ್ತಾ ಇದ್ದೀನಿ. ಫುಲ್ ಅಂಟಾಗ್ತಾ ಇರೋದೆ. ನಾನು ಶಾಂಪೂ ತಂದಿಲ್ಲ, ಐ ಥಿಂಕ್ ಸೊ. ನಾನು ಹೆಂಗೆ ಕಾಣ್ತಾ ಇದ್ದೀನಿ, ಇನ್ನು 5 ದಿನದಲ್ಲಿ ಇನ್ನೆಷ್ಟು ಕೆಡ್ದಾಕ ಆಗ್ತೀನಿ ಅಂತ ಗೊತ್ತಾಗ್ತಿಲ್ಲ. ಸೊ ಬಿಟ್ಟಾಕ್ಬಿಟ್ಟಿದ್ದೀನಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಖುಷಿ 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 ಖುಷಿ. ಎಂತ 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 ನಾನು ನಾಳೆಯಿಂದ ಹೋಗಿ ಬೀಳ್ತೀನಿ ಒಳಗಡೆ. ಬೀಳು. ನಾನು ಆ್ಯಕ್ಚುಲಿ ಫುಲ್ಲು ಇದರಿಂದ ಹೋದೆ ಆಯಿತಾ, ಫುಲ್ಲು ಮಾಡಲೇಬೇಕು ನಾನು ಹಂಗೆ ಹಿಂಗೆ ಅಂದ್ಕೊಂಡು ಹೋದೆ. ಅಲ್ಲಿ ನೋಡಿ ನನಗೆ ಆಗಲೇ ಇಲ್ಲ. ಆಮೇಲಿಂದ ನನಗೆ ರಿಯಲೈಸ್ ಆಯಿತು ದಟ್ ಫಸ್ಟ್ ನಾನು ಸ್ವಿಮ್ಮಿಂಗ್ ಕಲಿಬೇಕು, ಆಮೇಲಿಂದ ನೀರು ಭಯ ಹೋಗಬೇಕು. ಓಕೆನಾ? ನೀರು ಭಯ ಹೋದರೆ ಆಟೋಮೆಟಿಕ್ಕಾಗಿ ವಿಲ್ ಮ್ಯಾನೇಜ್, ಅದರ್ವೈಸ್ ತುಂಬಾ ಕಷ್ಟ ಆಗುತ್ತೆ. ಅದೇ ಸೊ ಕಷ್ಟ ನೀರು ಭಯ ಹೋಗಿಸ್ಕೊಳ್ಳೋ, ನೀರು ಭಯ ಹೋಗಬೇಕು ಅಷ್ಟೇ. ನೀರು ಭಯ ಇಲ್ಲ ಅಂದರೆ ಆರಾಮಾಗಿ ಕಲಿಬೋದು. ನೀರು ಅಲ್ಲಿ ಹೆಂಗೆ ಬರುತ್ತೆ ಗೊತ್ತಾ, ಅಲೆಗಳು ಪಟ್ 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 ಅಂತ ಹೊಡೆಯುತ್ತೆ. ಸೊ ಇವಾಗ ಇಲ್ಲಿಂದ ಅಲ್ಲಿಗೆ ಲ್ಯಾಂಡ್ ಆಗಬೇಕು. ಸೊ ಎಲ್ಲ ಬಂದಿದ್ದಾರೆ, ಇನ್ನೂ ಸ್ವಲ್ಪ ಜನ ಇರಬೇಕು ಅನ್ನೋ ಅದಕ್ಕೆ ವೆಯ್ಟ್. ಬಕಾಸುರಿ ತಿಂತೀನಿ, ಹೊಟ್ಟೆ ಹಸಿತಿರ ಕಣಲೆ, ಏನೇ ಕೊಟ್ಟರು ತಿಂತೀನಿ ಆ ಥರ ಆಗಿದೆ. ಕ್ರೇಜಿ. ಬೈಕ್ ಕೊಡಲ್ಲ, ಸ್ಕೂಟಿ ಮಾತ್ರ. ಬೈಕ್ ಕೊಟ್ಟಿದ್ದಿದ್ರೆ ಬೈಕಲ್ಲಿ ಹೋಗ್ಬೋದು. ತಿನ್ನು ಗೈಸ್. ಇವಾಗ ನಾವು ಪಬ್ಬಾಸಿಗೆ ಹೋಗ್ತಾ ಇದ್ದೀವಿ ಐಸ್ ಕ್ರೀಮ್ ತಿನ್ನೋಕ್ಕೆ. ಮಲ್ಕೊಂಡು ಊಟ ಮಾಡಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನನಗೆ ಫ್ರೆಂಡ್ಸ್ ಸಿಕ್ಕಿದ್ರು ಗೊತ್ತಾ, ಅವ್ರ ಜೊತೆ ಹೋಗ್ತಾ ಇರೋದು. ಆಮೇಲೆ ಒಂದು ಹಾಟ್ ಕ್ಯಾರೆಟ್ ಅದು ವಿತ್ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್. ಒಂದು ಪ್ಲೇಟ್ ಕೊಟ್ಬಿಡಿ. What is this? Tiramisu. Tiramisu. Good, but ಎಲ್ಲಾರ್ದು ಬಂತು, ನಮ್ದೇ ಬಂದಿಲ್ಲ. ಕಟ್ಲೆಟ್ನ ಸೈಡ್ ಆಗುತ್ತೆ. ನೀವು ಹಂಗೆ ಬರ್ತೀರಾ, ನಾವು ಅಲ್ಲಿ ಇರ್ತೀವಿ. ಇವೆರಡು ಓದಿದ್ದೀನಿ. ನೀವು ನಮ್ಮನ್ನ ಕರ್ಕೊಂಬಂದಿದ್ದು ಪಾಪ. ನೀನು ಅವ್ರ ಹತ್ರ ಏನಾದ್ರು ಚೇಂಜ್ ಮಾಡ್ಕೊಂಡಿದ್ಯಾ? ರಾತ್ರಿ ಊಟ ಮಾಡಿಕೊಂಡು ಇನ್ನೂ ಒಂದು ಅಡ್ವೆಂಚರ್ ಹೋಗ್ತಾ ಇದ್ದೀವಿ. ಸೊ ಅದು ಬೇಗ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಬರೋದು 11:30 ಆಗುತ್ತೆ. ಇಷ್ಟೇ, ಊಟ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಬಯೋಲುಮಿನಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್. ಇದು ಆಗುತ್ತಾ ಅಂತ ಗೊತ್ತಿರಲಿಲ್ಲ ನನಗೆ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗ್ತಾ ಇರೋದು. ನನಗೆ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ಸೊ ಅವರಿಂದ ನನಗೆ ಇನ್ಫಾರ್ಮೇಷನ್ ಬಂತು. ಓಕೆ ಲೈಕ್ ಹಿಂಗೆ ಹೋಗ್ತಾ ಇದ್ದೀವಿ, ಬರ್ತೀರಾ? ಓ ಗಾಡ್, ಹೌದು ನಾನು ಬರ್ತೀನಿ ಅಂತ ಹೇಳಿ ಹೊರಟಿದ್ದೀವಿ ಇಬ್ರು. ಆ್ಯಂಡ್ ಮುಂದೆ ಕಾರಲ್ಲಿದ್ದಾರೆ, ನಾವು ನಮ್ಮ ಕಾರ್ ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಗೆ ಎಂಟ್ರೆನ್ಸ್ ಫೀಸ್ ಇದೆ ಅಂತ. ಆ್ಯಂಡ್ ಫಸ್ಟೇ ಬುಕ್ ಮಾಡಬೇಕು. ಅವ್ರು ಬುಕ್ ಮಾಡ್ಕೊಂಡಿದ್ರು, ಇವಾಗ ಎಕ್ಸ್ಟ್ರಾ ಕಾಲ್ ಮಾಡಿಬಿಟ್ಟು ಇನ್ನೂ 2 ಹುಡುಗಿರು ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅವರು. ಹೊಸ ಹೊಸ ಫ್ರೆಂಡ್ಸ್ ಆಗ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ವಿಚಿತ್ರ ಮಿಕ್ಸ್ಡ್ ಎಮೋಷನ್ಸ್, ಲೈಕ್ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯಾ, ಐ ಆಮ್ ಎಂಜಾಯಿಂಗ್ ಅಷ್ಟೇ. ಸೊ ಈ ಒಂದು ಡೇಲೇ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಎಂತದ್ದು ನೀರಿಗೆ ಡಿಸ್ಟರ್ಬ್ ಮಾಡೋದು. ಓಕೆ ಶೋಯಿಂಗ್ ದ ಲೈಟ್. ಓಕೆ ಅಂದರೆ ಫುಲ್ ಕತ್ಲೆ ಇರಬೇಕು. ಒಂದ್ಸಲ ಮಾಡ್ಕೊಂಡು
ಬಯೋಲುಮಿನಸ್ ನೋಡ್ಕೊಂಡು ಬಂದ್ವಿ. ಸೊ ತುಂಬ ಟಯರ್ಡ್ ಆಗಿದೆ, ನಾನು ಮಲ್ಕೊಂಡ್ಬಿಡ್ಬೇಕು. ಸೊ ನಾಳೆ ಡೇ 2 ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಡೇ 1 ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಡು ಬಂದಿದ್ದೀರಾ ಅಲ್ವಾ? ಸೊ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಬಾಯ್, ಗುಡ್ ನೈಟ್.